ಇದು ಕಾಕ್ಟೈಲು ಮತ್ತು ಫಿಂಚಸ್ ಎಗ್ಗು. ಕಾಕ್ಟೈಲ್ದು 3 ಎಗ್ಗು ಅನ್ಫರ್ಟೈಲ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಗುರು. ಫರ್ಟೈಲ್ ಆಗಿರೋದು ಕಾಣಿಸ್ತಾ ಇದೆ ನಿಮಗೆ, ಬ್ಲಡ್ ಲೈನು ಅವೆಲ್ಲ. ಸೊ ಇದು ಫರ್ಟೈಲ್. ಇವತ್ತು ಡೇ 13. ಸೊ ನಮ್ಮ ಕಾಕ್ಟೈಲ್ ಬ್ರೀಡಿಂಗ್ ಪ್ರೋಗ್ರೆಸ್ ನೋಡೋಣ. ಜೊತೆಗೆ ಇದರದ್ದು ಸ್ಟೇಟಸ್ ನೋಡಬೇಕು. ನಿನ್ನೆ ಮೊನ್ನೆಲ್ಲ ಸ್ವಲ್ಪ ಬಿಸಿ ಇದ್ದೆ, ನಮ್ಮ ಜಾತ್ರೆ ಇತ್ತಲ್ಲ ನಂಜನಗೂಡಲ್ಲಿ, ಹಾಗಾಗಿ ಫಿಂಚಸ್ ಆರಾಮಾಗಿ ಒಳಗೆ ಕೂತಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕ್ಯಾರೆಟು. ಮೂರು 4 ಆಗ್ಬಿಟ್ಟಿದೆಯಲ್ಲಪ್ಪ. ನೋಡಿ ತೋರಿಸ್ತಾ ಇಲ್ಲ ನಮಗೆ 4ನೇದು. ಸೊ ಈಗ ಹೇಗೆ ಫರ್ಟೈಲ್ ಆಗಿದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಆನ್ ಮಾಡಬೇಕು. ಟಾರ್ಚ್ ಆನ್ ಮಾಡಿ. ಫರ್ಟೈಲ್ ಆಗಿಲ್ಲ, ಇದು ಯಾವುದೂ ಫರ್ಟೈಲ್ ಆಗಿಲ್ಲ. ಈ ಎಗ್ ಒಂದು ಫರ್ಟೈಲ್ ಆಗಿಲ್ಲ ನೋಡಿ. ಇದು ಫರ್ಟೈಲ್ ಆಗಿದೆ. ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಹೆಂಗೆ ಹೇಳೋದು? ಒಂದು ರೆಡ್ಡಿಶ್ ಬ್ಲಡ್ ಲೈನ್ ಕಾಣಿಸ್ತಾ ಇದೆ, ನನಗೆ ಕಾಣಿಸ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾಯಿಲ್ಲ. ಅದು ಫರ್ಟೈಲ್ ಆಗಿದೆ. ಇದು 90% ಫರ್ಟೈಲ್ ಆಗಿಲ್ಲ. ಎಸ್, ಇದು ಫರ್ಟೈಲ್ ಆಗಿಲ್ಲ. ಇದು ಫಟ್ಟು ಅಂದರೆ 4 ಮೊಟ್ಟೆಲಿ 3 ಫರ್ಟೈಲ್ ಆಗಿಲ್ಲ. ಸೊ 3 ಮೊಟ್ಟೆ ಇಟ್ಟರು ವೇಸ್ಟು, ಆದರೆ ಇವಾಗ ತೆಗಿಯಲ್ಲ. ಸೊ ಅನ್ಫರ್ಟೈಲ್ಡು ಗೊತ್ತಾಯಿತು ನಿಮಗೆ. ಫರ್ಟೈಲ್ಡ್ ಹೆಂಗೆ ತೋರಿಸೋದು ಅಂದರೆ, ಒಂದು ನಿಮಿಷ. ಅಲ್ಲಿ ರೆಡ್ ಥರ ಇದೆ ನೋಡಿ ಮೇಲೆ ಕ್ಯಾಪು, ರೆಡ್ ಥರ. ಆವಾಗ ಅದು ಫರ್ಟೈಲ್ ಆಗಿದೆ ಅಂತ ಅರ್ಥ. ಫರ್ಟೈಲ್ ಆಗಿದೆ. ಅದರಲ್ಲಿ ನರ್ವ್ಸ್ ಕಾಣ್ತಾ ಇರುತ್ತೆ, ಬ್ಲಡ್ ಲೈನ್ ಕಾಣ್ತಾ ಇರುತ್ತೆ. ಎಸ್, ಗೊತ್ತಾಗ್ತಾಯಿದೆ ಈಗ. ಇವಾಗ ಫರ್ಟೈಲ್ ಆಗಿರೋದು ಕಾಣಿಸ್ತಾ ಇದೆ ನಿಮಗೆ, ಬ್ಲಡ್ ಲೈನು ಅವೆಲ್ಲ. ಸೊ ಇದು ಫರ್ಟೈಲ್ ಆಗಿರೋ ಎಗ್ಗು. ಇನ್ನೊಂದು ಅನ್ಫರ್ಟೈಲ್ಡ್ ತೋರಿಸ್ತೀನಿ. ಇವತ್ತು 2 ತೆಗಿತೀನಿ. ಅನ್ಫರ್ಟೈಲ್ಡ್ ಎಗ್ ಇದೊಂದು, ಎಸ್ ಇದೊಂದು ತೆಗೆದ್ಬಿಟ್ಟು 2 ಅಂಕ ಅಲ್ಲಿಡೋಣ. ಓಕೆ. ಇದು ಕಾಕ್ಟೈಲು ಮತ್ತು ಫಿಂಚಸ್ ಎಗ್ಗು. ಕಾಕ್ಟೈಲ್ದು 3 ಎಗ್ಗು ಅನ್ಫರ್ಟೈಲ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಗುರು.